ಇನ್ನು ಉಡುಪಿ ಜಿಲ್ಲೆಯಲ್ಲೂ ಕೂಡ ಧುಮ್ಮಿಕ್ತಾ ಇದೆ ದುರ್ಗಾ ಫಾಲ್ಸ್. ಕಾರ್ಕಳ ತಾಲೂಕಿನ ದುರ್ಗಾ ಗ್ರಾಮದಲ್ಲಿರುವಂತಹ ಫಾಲ್ಸ್ ಇದು. ಸ್ವರ್ಣ ನದಿಯಿಂದ ಸೃಷ್ಟಿಯಾಗಿರುವಂತಹ ಸುಂದರವಾದಂತಹ ಜಲಪಾತ. ಕಲ್ಲು ಬಂಡೆಗಳನ್ನು ಸೀಳ್ಕೊಂಡು ಧುಮ್ಮಿಕ್ಕುತ್ತೆ ಈ ಒಂದು ಜಲಪಾತ. ಅಪಾಯ ಲೆಕ್ಕಿಸದೇನೆ ಇಲ್ಲಿಗೀಗ ವಿದ್ಯಾರ್ಥಿಗಳು ಕೂಡ ಬರ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಜನ ಬೇಡ ಅಲ್ಲಿಗೆ ಹೋಗಬೇಡಿ, ತುಂಬ ಡೇಂಜರ್ ಇದೆ ಅಂತ. ಬಟ್ ಆದರೂ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ನಾವು ಪ್ರತಿನಿಧಿ ಪ್ರಜ್ವಲ್ ಅಲ್ಲಿಂದ ಪ್ರತ್ಯಕ್ಷ ವರದಿ ನೀಡಿದರೆ ನೋಡೋಣ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ದುರ್ಗಾ ಗ್ರಾಮದ ದುರ್ಗಾ ಫಾಲ್ಸ್ನಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಇದು ಅಂದರೆ ಕಾರ್ಕಳ ಭಾಗದಲ್ಲಿ ತುಂಬಾನೇ ಪ್ರವಾಸಿಗರು ಭೇಟಿ ಕೊಡುವಂಥ ಒಂದು ಪ್ರವಾಸಿ ತಾಣ. ಅದರಲ್ಲೂ ಮಳೆಗಾಲ ಸಂದರ್ಭದಲ್ಲಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರೆ. ಆದರೆ ಈಗ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ಈ ಒಂದು ದುರ್ಗಾ ಫಾಲ್ಸ್ ಏನಿದೆ ಅದು ತುಂಬಿ ಹರಿಯುತ್ತಿರುವಂಥದ್ದು ಮತ್ತು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ತುಂಬಾನೇ ರಭಸವಾಗಿ ನೀರಿನ ರಭಸ ಅಂದರೆ ನೀರಿನ ಸೆಳೆತ ಏನಿದೆ ತುಂಬಾನೇ ರಭಸವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಭಾಗದ ಜನರಲ್ಲಿ ಕೂಡ ಆತಂಕ ಕೂಡ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ಇಲ್ಲಿಯ ಸ್ಥಳೀಯರೊಬ್ಬರು ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಈಗ ತುಂಬಾನೇ ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂಥದ್ದು, ನೀವೇನು ಹೇಳ್ತೀರಾ ಪ್ರವಾಸಿಗರಿಗೆ ಅಂತ ಹೇಳಿ? ಇವತ್ತು ಸ್ವಲ್ಪ ಬೆಳಗಿನ ಹೊತ್ತು ಮಳೆ ಕಮ್ಮಿ ಆಗಿದೆ. ನಿನ್ನೆ ಬರುವಾಗ ರೋಡಿನ ತನಕ ನೀರಿತ್ತು. ಇಲ್ಲಿ ನಮ್ಮದು ಫೆಬ್ರವರಿ ಮಾರ್ಚ್ ತನಕ ನೀರು ಒಳ್ಳೆಯಾಗಿ ಹರಿತಿರ್ತದೆ. ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಕಾರಣ ಇಲ್ಲಿ ನೀವು ಮಳೆ ಇಲ್ಲ ಅಂತ ನೀವು ಇಳಿದ್ರೆ ಯಾವಾಗ ಅದರ ನೆರೆ ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ಯಾರೂ ಸಹ ಈ ಒಂದು 4-5 ದಿವಸ ಈ ಸೈಕ್ಲೋನ್ನ ಹವಾಮಾನ ಇಲಾಖೆ ಸೈಕ್ಲೋನ್ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ. ಯಾರು ಸಹ ಇಲ್ಲಿಗೆ ಬರಬೇಡಿ ಅಂತ ನಾವು ದುರ್ಗಾ ಪಂಚಾಯತ್ ತೆಳ್ಳಾರಿನ ಗ್ರಾಮಸ್ಥರಾಗಿ ನಿಮ್ಮ ಹತ್ರ ನಾವು ಮನವಿ ಮಾಡ್ತಿದ್ದೇವೆ. ದಯವಿಟ್ಟು ಯಾರು ಬರಬೇಡಿ. ಬರಲಿಕ್ಕಿದ್ರೆ ರೋಡಲ್ಲಿ ನಿಂತು ನೋಡ್ಕೊಳ್ಳಿ, ಇಲ್ಲಿ ಬರಬೇಡಿ. ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು. ತುಂಬಾನೇ ಪ್ರವಾಸಿಗರಿಗೆ ತುಂಬಾನೇ ಹಾಟ್ ಫೇವ್ರೇಟ್ ಆಗಿರುವಂಥ ಈ ಒಂದು ಜಲಪಾತ ಏನಿದೆ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿಗೆ ಪ್ರವಾಸವನ್ನು ಕೈಗೊಳ್ಳುವಂಥ ಪ್ರವಾಸಿಗರು ಈ ಒಂದು ಸಮಯದಲ್ಲಿ ಇಲ್ಲಿಗೆ ಬರಲು ಪ್ರವಾಸವನ್ನು ಕೈಗೊಳ್ಳಬೇಡಿ ಅನ್ನುವ ಮನವರಿಕೆಯನ್ನು ಕೂಡ ಇಲ್ಲಿಯ ಸ್ಥಳೀಯರು ಮಾಡಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.